ಅದೊಂದು ಪ್ರಸಿದ್ಧ ಮಠ. ಆ ಪ್ರಸಿದ್ಧ ಮಠದ ವಸತಿ ಶಾಲೆಯಲ್ಲಿ ಮಕ್ಕಳದ್ದು ಇದೆಂತಹ ದುಸ್ಥಿತಿ. ಹೊನ್ನಮ್ಮಗವಿ ಮಠದ ವಸತಿ ಶಾಲೆಯಲ್ಲಿ ಮಕ್ಕಳ ಜೀವಕ್ಕಿಲ್ವಾ ಬೆಲೆ? ಪ್ರಸಿದ್ಧ ಮಠದಲ್ಲಿ ಕಲಿಯೋ ಮಕ್ಕಳು ನಾಳೆ ದಿನ ಸಂಸ್ಕಾರವಂತ ಮಕ್ಕಳಾಗಬೇಕು ಅನ್ನೋದು ಪೋಷಕರ ಆಗ್ರಹ ಇರ್ತವೆ. ಹೊನ್ನಮ್ಮಗವಿ ಮಠದ ವಸತಿ ಶಾಲೆಯಲ್ಲಿ ಮಕ್ಕಳ ಜೀವಕ್ಕೆ ಬೆಲೆನೇ ಇಲ್ವಾ? ಮೈಯೆಲ್ಲ ಕಜ್ಜಿ, ನೋವು, ಮಕ್ಕಳ ರೋಧನೆ, ಪೋಷಕರ ಆಕ್ರೋಶ. ನೆಲಮಂಗಲ ತಾಲೂಕಿನಲ್ಲಿರುವ ಹೊನ್ನಮ್ಮಗವಿ ಮಠದ ವಸತಿ ಶಾಲೆ ಮಕ್ಕಳಿಗೆ ಚರ್ಮರೋಗ ಬಂದು ದೇಹಕ್ಕೆಲ್ಲ ವ್ಯಾಪಿಸಿ ನಿತ್ಯ ನರಳಾಟ. ಮಠದ ಮಕ್ಕಳು ಅಂದ್ರೆ ಅದೇನೋ ಒಂಥರ ಗೌರವ, ಅವರಲ್ಲಿ ಏನೋ ಒಂತರಹದ ಸೌಮ್ಯ ಸ್ವಭಾವ ಇರುತ್ತೆ, ಏನೋ ಒಂತರಹದ ಸಂಸ್ಕಾರ ಸಂಸ್ಕೃತಿ ಅವರಲ್ಲಿರುತ್ತೆ. ಪೋಷಕರಿಗೆ ವಿಷಯ ತಿಳಿಸದೆ ಸೂಕ್ತ ಟ್ರೀಟ್ಮೆಂಟು ಕೊಡಿಸದೆ ಕಳ್ಳಾಟ. ಪ್ರಶ್ನಿಸೋದಕ್ಕೆ ಹೋದ ಪೋಷಕರ ಮೇಲೆ ವಸತಿ ಶಾಲೆ ಸಿಬ್ಬಂದಿ ದರ್ಪ. ಮಠದ ವಸತಿ ಶಾಲೆ ಬಳಿ ಪೋಷಕರ ಆಕ್ರೋಶ, ಸಿಬ್ಬಂದಿಗೆ ತರಾಟೆ. ಮೈತುಂಬ ಕಜ್ಜಿ ತುಂಬಿಕೊಂಡು ಮಕ್ಕಳು ಕಲಿಯೋದಾದ್ರೂ ಏನು, ಕಡತ ಟ್ರೀಟ್ಮೆಂಟ್ ಕೊಡಬೇಕಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಮಠದ ಮಕ್ಕಳು ಅಂಥೇಳಿ ದೇವರು ಎಲ್ಲ ಬಾರಿಯೂ ಕೂಡ ಟ್ರೀಟ್ಮೆಂಟ್ ಕೊಡೋದಿಲ್ಲ. ವೈಜ್ಞಾನಿಕ ಸೂತ್ರಗಳನ್ನು ಕೂಡ ಅಳವಡಿಸಬೇಕು. ಮಠದ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ವಿತ್ ಹಾಸ್ಟೆಲ್ ಮತ್ತೆ ಸ್ಕೂಲ್ ಎರಡು ಇಲ್ಲೇ ಇದೆ. ವಿತ್ ಹಾಸ್ಟೆಲ್ ಮತ್ತೆ ಸ್ಕೂಲ್ ಎರಡು ಇಲ್ಲೇ ಇದೆ. ಇದು ನನ್ನ ಮಕ್ಕಳ ಬರುತ್ತೆ ವನ್ನಂಗವಿ ಮಠ ಅಂದ್ಬಿಟ್ಟು. ನನ್ನ ಮಕ್ಕಳು ಸೇರಿಸಿದ್ರೆ ನನ್ನ ಮಕ್ಕಳು ಇಬ್ರಿಗೂ ಅಲರ್ಜಿ ಆಗಿದೆ, ಮೈ ತುಂಬಾ ಅಲರ್ಜಿ ಆಗಿದೆ. ಒಂದು ವರ್ಷದಿಂದ ಪ್ರತಿ ವಾರ ಬಂದು ನನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ, ಮಕ್ಕಳು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಹೋದ ವಾರ ಒಂದು ವಾರ ಬರ್ದಿದ್ದೀರ. ಈ ತರ ಆಗಿದೆ ಮೈಯಲ್ಲಿ, ಒಂದು ಕಡೆ ನೋಡಿ ಈ ತರ ಆಗಿದೆ ಮೈಯಲ್ಲಿ, ಒಂದು ಕಡೆ ಜಾಗ ಇಲ್ಲ, ಎಲ್ಲ ಕಡೆನೂ ಮೈಯೆಲ್ಲ ಅಲರ್ಜಿ ಆಗಿದೆ. ನಾನು ಪ್ರತಿ ಸಲ ಬಂದಾಗ ತಾಳ್ಮೆಯಿಂದ ಬಂದಿದ್ದೀನಿ. ನಮ್ಮ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಸ್ತೀವಿ ಅಂತ ಹೇಳಿ ಇದುವರೆಗೂ ಆಗಿ ಕೊಡ್ಸಿಲ್ಲ, ಏನು ಮಾಡಿಲ್ಲ. ಕೊಡ್ಸಿರೋದೇ ಆಗಿದೆ, ಈ ತರ ಆಗ್ತಾ ಇರ್ಲಿಲ್ಲ ನೋಡಿ, ಈ ತರ ಆಗ್ತಾ ಇರ್ಲಿಲ್ಲ. ಟ್ರೀಟ್ಮೆಂಟ್ ಕೊಡ್ಸಿರೋದೇ ಆಗಿದೆ. ಮಕ್ಕಳು ಒಬ್ಬರ ಮಕ್ಕಳಿಗೆಲ್ಲ ಆಗಿರೋದು, ಪ್ರತಿಯೊಬ್ಬ ಮಕ್ಕಳಿಗೂ ಅಲರ್ಜಿ ಆಗಿದೆ. ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಪೇರೆಂಟ್ಸ್ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಿ. ಇಲ್ಲಿ ಬಂದಿದ್ದು ಮಕ್ಕಳನ್ನ ನೋಡ್ಬೇಕು, ಪ್ರತಿ ಮಕ್ಕಳಿಗೂ ಅಲರ್ಜಿ ಆಗಿದೆ, ಬಂದು ನೋಡ್ಲೇಬೇಕು. ದಯವಿಟ್ಟು ಈ ತರ ಮಟ್ಟಕ್ಕೆ ಈ ತರ ವರ್ಷ ನಡೆಸ್ಕೊಳ್ಳಲ್ಲ. ನೀವೇ ನೋಡಿದ್ರಿ ಎಷ್ಟೊಂದ್ ಸರಿ ಬಂದಾಗಲೂ ನಾನೇ ಅವ್ರಿಗೆ ಏನೋ ಯಾವಾಗಲೂ ಇವ್ರಿಗೆ ಆಗ್ತದೆ, ಏನಪ್ಪ ಬೇಜಾರಾಗಿದೆ ನಮ್ಗೆ ಅಂತ ಹೇಳಿ ಕಳ್ಸಿದ್ವಿ. ನಮ್ಗೆ ಅರ್ಥ ಆಗುತ್ತೆ ತಂದೆ ತಾಯಿ ಏನು ಅಂತ ಎಲ್ಲ ಅರ್ಥ ಆಗುತ್ತೆ. ನೀವು ಒಂದ್ ನಿಮಿಷ ಕೇಳ್ರಿ. ನೀವು ಸಿಂಗಲರ್ ಆಗಿ ಅವರೆಲ್ಲ ಹೋಗ್ಯಾರೆ ಬರ್ಲಿ ಹಂಗಂದ್ರೆ ಆ ತರ ಎಲ್ಲ ನಾವು ಮಾತಾಡೇ ಇಲ್ಲ ಸರ್. ನೀವು ಬೈಕ್ ಅಂತಿದ್ಮೇಲೆ ಅವ್ರು ಬಂದು ಹೇಳಿಲ್ಲ. ಅವರು ನಾವು ಪೇರೆಂಟ್ ಮಾತಾಡ್ಸಲ್ಲ, ನನಗೆ ಗೊತ್ತಿರಂಗಿ ಗೊತ್ತಾಯ್ತಾ? ಹಂಗಾರೆ ನಾವೇ ಸುಳ್ಳು ಹೇಳ್ತೀವಿ. ನೀವು ಬೈಕ್ ಅಂತಿದ್ಕೆ ಅವ್ರು ಮಾತಾಡಿದ್ರು, ನಾನು ಬೈಕೊಂಡಿಲ್ಲ ಸರ್. ನಾವು ಅವ್ರು ಫಸ್ಟ್ ಮಾತಾಡಕ್ಕೆ ಸತ್ತೋದ್ರು, ಈಗ ಅವ್ರ ಮಕ್ಳು ಗಂಡ ಆಗಿದ್ರೆ ಅವರು ತಾನೆ, ಅವ್ರ ಮಕ್ಳಿಗೆ ಆತರ ಆಗಿದ್ರೆ ಅವ್ರ ಹತ್ರ ಮಾತಾಡ್ತಾರ. ತಿರುಗು ಹಿಂದೆ ತಿರುಗು. ಅಲ್ಲ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಎಷ್ಟಂತ ನೋಡಕ್ ಕಣ್ಣಲ್ಲ ನಾವು ಕೊಟ್ಟವ್ರಿ ಅಲ್ಲ ಸರ್. ಅಲ್ಲ ಸರ್ ಒಂದ್ ನಿಮಿಷ ಸರ್, ನಿಮ್ ಮಕ್ಳಿಗೆ ಹಿಂಗಾಗಿದ್ರೆ ನೀವು ನೋಡ್ಕೊಂಡಿರ್ತೀರಾ? ನಿಮ್ಮಿಂದ ನಾವಲ್ಲ, ಕಟ್ಟಿಲ್ಲ ಅಂದ್ರೆ ಮಾಡ್ತೀರಾ ಕೆಲಸ, ಹೋಗ್ತೀರಾ ಮನೆಗೆ. ಸುಮ್ನೆ ಕಟ್ಟಿಲ್ಲ, ನಾವು ಬಿಟ್ಟಿಲ್ಲ, ಸತ್ತೋಗ್ತಾರೆ ಮಕ್ಕಳು. ಏನ್ ಮಾಡಿದೀರಾ? ಯಾವ ಬಸ್ ಒಳ್ಳೆ ಕಳ್ಸಿದೀರಾ? ಯಾವ ಬಸ್ ಒಳ್ಳೆ ಕಳ್ಸಿದೀರಾ? ಹೇಳೋವರೆಗೂ ಇರ್ಬೇಕು. ಅಲ್ಲ ಎಲ್ಲಿ ತೋರಿಸಿದೀರಾ? ಅಲ್ಲ ಇಷ್ಟೆಲ್ಲ ಆಗೋವರೆಗೂ
ಯಾವ ಆಸ್ಪತ್ರೆಗೆ ಕಳ್ಸಿದ್ರಿ ಅವ್ರನ್ನ? ಆಸ್ಪತ್ರೆಗೆ ಕಳ್ಸಿದ್ದೀರಾ? ಏನ್ ಮಾಡಿದೀರಾ? ಯಾವ ಹಾಸ್ಪಿಟಲ್ ಕಳ್ಸಿದ್ದೀರಾ? ಯಾವ ಹಾಸ್ಪಿಟಲ್ ಕಳ್ಸಿದ್ದೀರಾ? ಸ್ಯಾನಿಟೈಸರ್ ನಲ್ಲಿ ಕೈ ತೊಳಕೊಂಡು ನಿಂತವನಲ್ಲ ಟೀ ಶರ್ಟು, ಆ ವ್ಯಕ್ತಿಯ ಮುಂದೆ ಹೆತ್ತವರು ಸಂಕಟ ಹೇಳ್ಕಣಕ್ಕೆ ಬಂದಿದ್ರಂತೆ. ದಿನ ಸಾಯೋರಿಗೆ ಅಳೋರು ಯಾರು ಅಲ್ವಾ? ಏನು ಹಿಂಸಾತ್ಮಕಾರಿ ಅಧ್ವಾನ ಇದು. ಮಠದ ಮುಟ್ಟಾಳ್ರ, ಮಠದ ನಿರ್ವಹಣೆ ಮಾಡೋ ಅಷಡ್ಢಾಳರ. ಆ ಮಕ್ಕಳ ಕೈ ಬೆರಳುಗಳ ಎಡೆಯಲ್ಲಿ ಲೇಖನಿ ಹಿಡಿಬೇಕು, ಪೆನ್ನು ಹಿಡ್ಕೊಳಕ್ಕಾಗುತ್ತಾ ಮಕ್ಕಳಿಗೆ? ನಿಮಗೆ ಮಾನವೀಯತೆ ಅನ್ನೋದು ಚೂರು ಇಲ್ವಾ? ಮಕ್ಕಳು ಚರ್ಮ ಕಿತ್ಕೊಂಡು ಬಂದಿದೆ, ಒಳಗಿನ ಚರ್ಮ ಕಾಣ್ತಾ ಇದೆ, ನಾಳೆ ದಿನ ಕೊಳತು ಮೂಳೆಗಳು ಕಾಣ್ತವೆ. ನಿಮಗೆ ಒಂದು ಸ್ವಲ್ಪನಾದರೂ ಕೂಡ ಮಾನವೀಯತೆ ಇಲ್ವಾ? ಪ್ರತಿಯೊಬ್ಬ ಮಗುವಿನ ಶರೀರದಲ್ಲೂ ಕೂಡ ಅಲರ್ಜಿಯಾಗಿ ಚರ್ಮ ಕಿತ್ಕೊಂಡು ಬಂದು ಒಳಗಿನ ಚರ್ಮ ಕಾಣ್ತಾ ಇದೆ. ಹೆತ್ತವರು ಬಂದು ಸಂಕಟ ಹೇಳಿದ್ರೆ ದಿನ ಸಾಯೋರಿಗೆ ಅಳವ್ರು ಯಾರು ಅಂತೇಳಿ ನಾಲಿಗೆ ಉದ್ದ ತೋರಿಸ್ತೀರೇನು? ಮಠದಲ್ಲಿ ಸೇರಿಸ್ಕೊಳ್ಳಿ ಅಂತೇಳಿ ಜನ ಏನು ಅರ್ಜಿ ಬರ್ಕೊಂಡಿದ್ರ? ನಿಮ್ಮ ಕಾಲು ಬುಡಕ್ಕೂ ಬಂದೇನಾದರೂ ಮನವಿ ಮಾಡಿದ್ರ? ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹಿರೇಮಠ್ ಈಗ ಫೋನ್ ಸಂಪರ್ಕದಲ್ಲಿ. ಹಿರೇಮಠ್, ಇದೆಂತಹ ನಿರ್ಭಾವುಕವಾದಂತಹ ಕೃತ್ಯ ಇದು. ಆ ಮಠದ ನಿರ್ವಹಣೆ ಮಾಡುವಂತಹ ಅಷ್ಟು ಜನರು ತಲೆ ತಗ್ಗಿಸಬೇಕು, ಕ್ಷಮೆ ಕೇಳಬೇಕು ರಾಜ್ಯದ ಜನರ ಮುಂದೆ. ಪಾಪ ಮಕ್ಕಳು ಪೆನ್ ಹಿಡ್ಕೊಂಡು ಬರೆಯೋದಕ್ಕೆ ಸಾಧ್ಯ ಆಗದ ಸ್ಥಿತಿಗೆ ಬಂದಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಾಯಿಲ್, ಏನಂತಂದ್ರೆ ಇದು ನೆಲಮಂಗಲದ ತಾಲೂಕಿನ ಒಂದು ಪ್ರಸಿದ್ಧ ಒಂದು ಶಿವಗಂಗೆ ಬಳಿಯಲ್ಲಿ ಒಂದು ಹೊನ್ನಮಂಗಲದ ಮಠದ ಒಂದು ವಸತಿ ಶಾಲೆಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗ ಮೈ ಮೇಲೆ ಕಜ್ಜಿ ಸಮಸ್ಯೆಯಿಂದ ಕೂಡ ಮಕ್ಕಳು ತಿಂದು ಅನುಭವಿಸ್ತಾ ಇದ್ದಾರೆ. ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪೋಷಕರು ಕೂಡ ಇದಕ್ಕೆ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ಒಂದು ರೋದನೆ ಮತ್ತು ಕಿವಿಗೆ ಹಾಕದಂತಹ ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮಕ್ಕಳ ಕೈ ಕಾಲ ಮೇಲೆ ಮುಖ ಮತ್ತು ನಮಗೆ ಇವೆಲ್ಲವೂ ಕೂಡ ಈಗ ಸಮಸ್ಯೆ ಎದ್ದು ಕಾಣ್ತದೆ. ಈಗ ಮಠದ ಅಧಿಕಾರಿಗಳು ಮತ್ತು ಪೋಷಕರಿಗೆ ಪೂರ್ಣವನ್ನು ನೋಡದೆ ಪರಿಸ್ಥಿತಿಯನ್ನು ನಿರ್ಲಕ್ಷಿಸಿದ್ದಾರೆ ಅನ್ನುವಂತಹ ಈಗ ದೊಡ್ಡ ಆರೋಪವೂ ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಪೋಷಕರು ಈ ಘಟನೆ ಕುರಿತು ಈಗ ಪ್ರಶ್ನೆ ಮಾಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಮಠದ ಸಿಬ್ಬಂದಿ ಒಂದು ದರ್ಪದಿಂದ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಮತ್ತಷ್ಟು ಈಗ ಕೆಲವೊಂದಿಷ್ಟು ಕೋಪಗೊಂಡಿರ್ತಕ್ಕಂಥ ಮಠಕ್ಕೆ ನುಗ್ಗಿರ್ತಕ್ಕಂಥವರು ಪೋಷಕರ ಮಠದಲ್ಲಿ ತರಾಟೆ ತೆಗೆದುಕೊಂಡಿದೆ. ಕೆಲವಿಷ್ಟು ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಸಾಯಿ, ಥ್ಯಾಂಕ್ ಯು ಹಿರೇಮಠ್. ನಿಜಕ್ಕೂ ಕೂಡ ಇದು ಖಂಡನಾತ್ಮಕ ಮತ್ತು ಅಧ್ವಾನಾತ್ಮಕ ಜೊತೆಗೆ ಹಿಂಸಾತ್ಮಕ. ಇದು ನಿಲ್ಲಬೇಕು. ಸಂಬಂಧಪಟ್ಟವರು ತಕ್ಷಣವೇ ಎಚ್ಚರಗೊಳ್ಳಬೇಕಾಗಿದೆ. ಥ್ಯಾಂಕ್ ಯು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.